ಇದೇ ಜುಲೈ 27ರ ಶನಿವಾರದಂದು ಬೆಂಗಳೂರಿನ ನಯನ ರಂಗಮಂದಿರದಲ್ಲಿ ಪತ್ರಿಕೋದ್ಯಮ ಹಾಗೂ ವೈದ್ಯರ ದಿನಾಚರಣೆ ಅಂಗವಾಗಿ ನಡೆದ 11ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ. ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಕೆಎಸ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ರಾಜು ಸೇಠ್ ಅವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಜು ಕೃಷ್ಣಮೂರ್ತಿ, ಡಾಕ್ಟರ್ ರಾಘವ್ ದಾನಿ, ಓಂ ಶಿವೋಹಂ ಚಿತ್ರದ ನಿರ್ಮಾಪಕರಾದಂತಹ ಕೃಷ್ಣ, ಭರತನಾಟ್ಯ ಗುರು ಉಮಾ ಮಹೇಶ್ವರಿ, ಬೆಂಗಳೂರು ಉಪ ಪೊಲೀಸ್ ವರಿಷ್ಠಾಧಿಕಾರಿ ರಾಜೇಶ್ ಎಲ್ವೈ ಹಾಗೂ ಚಂದ್ರಿಕಾ ಬಿವಿ ಜೊತೆಗೆ ಇದು ನಿಮ್ಮ ವಾಹಿನಿ ಕಲಾವೇದಿಕೆಯ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಅವರು ವಹಿಸಿಕೊಂಡಿದ್ದರು. ಮಧ್ಯಾಹ್ನ 2:30ಕ್ಕೆ ಶುರುವಾದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸತತವಾಗಿ ರಾತ್ರಿ 9 ಗಂಟೆಯವರೆಗೂ ಕೂಡ ಜರುಗಿತು. ವೀರಗಾಸೆ, ಗೊರವರ ಕುಣಿತ, ಭರತನಾಟ್ಯ, ಕರಾಟೆ, ವೆಸ್ಟರ್ನ್ ಡ್ಯಾನ್ಸ್ ಸೇರಿದಂತೆ ಎಲ್ಲ ರೀತಿಯಾದ ಕಲಾ ಪ್ರಕಾರಗಳು ಕೂಡ ಪ್ರದರ್ಶನ ಆಯಿತು. ಅಲ್ಲದೆ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡಲಾಯಿತು. ಜೊತೆಗೆ 60ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಿಸಲಾಯಿತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಅಂತ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಪ್ರಧಾನ ಕಾರ್ಯದರ್ಶಿ, ಪತ್ರಕರ್ತ, ನಿರೂಪಕ ಹಾಗೂ ಕಲಾವಿದ ಕೂಡ ಹೌದು. ಸೊ ಇವತ್ತು ನಯನ ಸಭಾಂಗಣದಲ್ಲಿ ಅದ್ಭುತವಾದ ಒಂದು ಕಾರ್ಯಕ್ರಮ ಇತ್ತು. ಅದು ಪತ್ರಿಕಾ ದಿನಾಚರಣೆ ಮತ್ತು ಡಾಕ್ಟರ್ಸ್ ಡೇ ಪ್ರಯುಕ್ತ ಮಾಡಿದಂಥ ಕಾರ್ಯಕ್ರಮ. ಸೊ ಆಲ್ಮೋಸ್ಟ್ ಲೈಕ್ 8 ಅಕಾಡೆಮಿ ಅವರು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೊಟ್ಟರು. ಲೈಕ್ ಭರತನಾಟ್ಯಂ, ಕುಚ್ಚುಪುಡಿ, ಕಥಕಳಿ, ಒಡಿಸ್ಸಾ ಮತ್ತು ಹಾಗೆಯೇ ಹಲವಾರು ಅಕಾಡೆಮಿಗಳಿಂದ ಹಲವಾರು ಪ್ರದರ್ಶನಗಳಿತ್ತು, ಸಾಂಸ್ಕೃತಿಕ ಪ್ರದರ್ಶನಗಳು. ಹಾಗೆ ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದು ಬಂದು ಡಾಕ್ಟರ್ ರಾಜು ಶೆಟ್ ಸರ್ ಇದ್ದರು ನಮ್ಮ ಮುಖ್ಯ ಅತಿಥಿಗಳಾಗಿ. ಹಾಗೆಯೇ ಡಾಕ್ಟರ್ ರಾಜು ಕೃಷ್ಣಮೂರ್ತಿ ಅವರಾಗ ಇದ್ದರು. ಹಾಗೆಯೇ ರಾಘವ್ ದಾನಿ ಅವರಿಗಿದ್ದರು. ಹಾಗೆಯೇ ಹಲವಾರು ಮಂದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಪ್ರತಿ ಸತಿ ನಾವೇನು ಮಾಡ್ತೀವಿ ಅಂದರೆ, ನಾವು 60ಕ್ಕೂ ಹೆಚ್ಚು ಜನಗಳಿಗೆ ನಾವು ಗುರುತಿಸಿ ಅವಾರ್ಡ್ ಕೊಡಬೇಕಂತ ನಾವು ನಿರ್ಧರಿಸಿ 2019ರಿಂದ 60 ಜನಕ್ಕೆ ನಾವು ಪ್ರಶಸ್ತಿ ಸಮಾರಂಭ ಕೊಡ್ತಾಯಿದ್ದೀವಿ. ಸೊ ಈ ಸತಿ ಡಾಕ್ಟರ್ಸ್ ಡೇ ಆಗಿರೋದ್ರಿಂದ ಅಂಗನವಾಡಿನಲ್ಲಿ ಟೀಚರ್ಸ್ಗಳಾಗಿರ್ಬೋದು ಮತ್ತು ಆಶಾ ಕಾರ್ಯಕರ್ತರಿಗೆ ಕೊಡಬೇಕಂತ ಒಂದು ಉದ್ದೇಶದಿಂದ 60 ಆಶಾ ಕಾರ್ಯಕರ್ತರನ್ನ ಗುರುತಿಸಿ ನಾವು ಸಮಾಜ ಸೇವರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಸೊ ಹಾಗೆ ಮಾಧ್ಯಮ ಮಿತ್ರರಾಗಿರುವ NCIB ಅವ್ರಿಗೂ ತುಂಬ ಧನ್ಯವಾದಗಳು. 2:30ಯಿಂದ ಸತತವಾಗಿ ಕಾರ್ಯಕ್ರಮಗಳು ನಡೆದಿದೆ. ಸೊ ಅದೆಲ್ಲ ಕಂಪ್ಲೀಟಾಗಿ ಫುಟೇಜಸ್ಸು ನೀವು ಕಂಪ್ಲೀಟಾಗಿ ನೋಡಬೇಕಂದ್ರೆ NCIBನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೈನಿಂಗ್ ಆಫ್ ಫ್ರಮ್ ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್.